ಮಾವ, ನೀನು ಬಂದು ಬಹಳ ಹೊತ್ತಾಯಿತೆ. ಗಾಬರಿಯಾಗಬೇಡ. ದೇವರಿಗೆ ನಮಿಸಲೆಂದು ಬಂದೆ. ಇಲ್ಲಿ ನೋಡಿದರೆ ದೇವಾನುದೇವತೆಗಳ ಶೃಂಗಾರ ನಾಟ್ಯ ನಡೆದಿತ್ತು. ಭಂಗಗಳಿಸಬಾರದೆಂದು ಬಾಗಿಲಲ್ಲೇ ನಿಂತಿದ್ದೆ. ಅಡ್ಡಿ ಇಲ್ಲ. ರತ್ನ ಪಕ್ಷಿಯ ಸ್ನೇಹವನ್ನೇ ಬೆರಳಿಸಿರುವೆ ಯಾರಿವಳು? ನಮ್ಮೂರಿನಲ್ಲಿ ಆ ಕಡೆ ಓಣಿಯಲ್ಲಿ ಮಾಣಿಕ್ಯ ಅಂತ ಇದಾರಲ್ಲ, ಅವರ ಏಕೈಕ ಪುತ್ರಿ. ಹೆಸರು ಪೂಜಾ ಅಂತೇಳಿ, ನಮ್ಮ ಕ್ಲಾಸ್ಮೇಟ್. ನಮಸ್ಕಾರ. ನಮಸ್ಕಾರಿಗೆ. ಊರಿನಲ್ಲಿ ಬೆಳೆದಿದ್ದರೂ ನೀವು ಮನೆಯಲ್ಲೇ ಇರ್ತೀರಿ ಅಂತ ಅನಿಸುತ್ತದೆ. ನಾನಿದುವರೆಗೂ ನಿಮ್ಮನ್ನ ನೋಡಿಯೇ ಇಲ್ಲ. ಬಹಳ ಮೃದು ಸ್ವಭಾವದ ಹುಡುಗಿ. ನಮ್ಮಿಬ್ಬರ ಋಣಾನುಬಂಧನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಮಾವ. ದಯವಿಟ್ಟು ಈ ವಿಷಯವನ್ನು ಈಗಲೇ ಮನೆಯಲ್ಲಿ ತಿಳಿಸಬೇಡ. ವಿಷ್ಣು, ಒಲಿದ ಹೃದಯಗಳನ್ನು ಹೇಗಾದರೂ ಮಾಡಿ ಒಂದುಗೂಡಿಸಬೇಕೇ ಹೊರತು ಕಟುಕತನದಿಂದ ಕಲ ಎಬ್ಬಿಸಿ ಬೇರ್ಪಡಿಸಬಾರದು. ನೋಡಮ್ಮ, ನಮ್ಮ ಹುಡುಗ ಬಲು ಮುಗ್ಧ ಜೀವಿ. ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡದವನು ನಿನ್ನ ವಶವಾದದ್ದು ಆಶ್ಚರ್ಯಕರ. ಅವನ ಬಾಳಿನಲ್ಲಿ ನಕ್ಷತ್ರವಾಗಿ ಮಿನುಗುವೆಯಾ? ನೀಲಾಕಾಶದಲ್ಲಿ ಮಿನುಗುವ ನಕ್ಷತ್ರಕ್ಕೆ ಕಾರ್ಮೋಡ ಕವಿದಿದ್ರೆ ಪ್ರಕಾಶಕ್ಕೇನು ಕಮ್ಮಿ ಇಲ್ಲ. ಗುಡ್. ನಿನ್ನ ರೂಪಗಳು ಅಮೋಘವಾಗಿವೆ. ವಿಷ್ಣು, ನಿಮ್ಮಿಬ್ಬರ ವಿಷಯವನ್ನು ಮನೆಯಲ್ಲಿ ಇನ್ನೂ ಸ್ವಲ್ಪ ದಿನ ಹೇಳಬಾರದು ಅನಿಸುತ್ತದೆ. ಹೌದು ಮಾವ, ಅನುಕೂಲಕರ ಸಂದರ್ಭ ನೋಡಿ ಮನೆಯಲ್ಲಿ ನಾನೇ ತಿಳಿಸುತ್ತೇನೆ. ಅಲ್ಲಿವರೆಗೂ ಈ ವಿಷಯವನ್ನು ನಿನ್ನಲ್ಲಿ ಅಡಗಿಸಿಕೊಂಡರೆ ನಾನು ನಿನಗೆ ಚಿರಕಾಲ ಚಿರಋಣಿಯಾಗಿರುತ್ತೇನೆ. ವಿಷ್ಣು, ಇಷ್ಟೊಂದು ಸಣ್ಣ ವಿಷಯಕ್ಕೆ ನನ್ನ ಹತ್ತಿರ ಬೇಡಿಕೊಳ್ಳುತ್ತೀಯಲ್ಲೋ. ನಿಮ್ಮಿಬ್ಬರ ವಿಷಯವನ್ನು ನಾನು ಮನೆಯಲ್ಲಿ ತುಟುಕ್ ಪಿಟುಕ್ ಎನ್ನುವುದೆಲ್ಲ ಆಯ್ತಲ್ಲೋ. ನೀನು ದೇವರಂತ ಮಾವ. ಅದೆಲ್ಲ ಹೋಗ್ಲಿ ಬಿಡು. ನಿನಗೀಗ ಏನ್ ಹೇಳು ಮಾವ? 1,000 ರೂಪಾಯಿ ಅತ್ಯವಶ್ಯಕವಾಗಿ ಬೇಕಾಗಿತ್ತು. ಪಾಪ, ನಿನ್ನ ಹತ್ತಿರ ಇದೆಯೋ ಇಲ್ಲವೋ ಕೇಳಿ ನಿನ್ನ ಮನಸ್ಸನ್ನೇಕೆ ನೋಯಿಸಬೇಕು? ನನ್ನ ಖರ್ಚಿಗಂತೇಳಿ 1,000 ರೂಪಾಯಿ ಇಟ್ಟುಕೊಂಡಿದ್ದೆ. ಅದನ್ನೇ ನೀನು ತೆಗೆದುಕೋ ಮಾವ. ಮತ್ತೆ ನನ್ನ ಖರ್ಚಿಗೆ ನಾನು ಬೇರೆ ವ್ಯವಸ್ಥೆನಾದರೂ ಮಾಡಿಕೊಳ್ಳುತ್ತೇನೆ. ವಿಷ್ಣು, ಈ ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಇದರ ಪ್ರತಿಯಾಗಿ ನಿಮ್ಮಿಬ್ಬರ ವಿಷಯವನ್ನು ಮನೆಯಲ್ಲಿ ಚಕಾರ ಎತ್ತುವುದಿಲ್ಲ. ವಿಷ್ಣು, ನಾನು ಬರ್ತೇನೆ. ನೀನು ನಿನ್ನ ಡ್ಯಾನ್ಸ್ ಅನ್ನು ಪ್ರಾರಂಭಿಸು.